ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್ ಚಾನಲ್. ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ. ಕರ್ನಾಟಕದಲ್ಲಿ ಈ ಪೋಲಿಗಳ ಹುಚ್ಚಾಟ ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರತಿದಿನವೂ ಕೂಡ ಈ ಒಂದು ಮಂಕಿ ಬಿಸ್ನೆಸ್ ಅಂತ ಹೇಳಬೇಕು. ಈ ಪೊಲೀಸರ ಭ್ರಷ್ಟಾಚಾರ ಆಗಿರ್ಬೋದು, ಕೊಲೆಗಳಾಗಿರ್ಬೋದು, ಲೂಟಿಕೋರತನ ಆಗಿರ್ಬೋದು, ATM ದರೋಡೆಗಳಾಗಿರ್ಬೋದು, ಲಾಡಿ ಬಿಚ್ಚೋದಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕ ಪೊಲೀಸರಿಗೆ, ಕರ್ನಾಟಕದ ಗೃಹ ಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮುಜುಗರವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳುತ್ತಾ, ಪೊಲೀಸರು ಯಾವ ಮಟ್ಟಕ್ಕೆ ಮೃಗಗಳಾಗ್ಬಿಟ್ಟಿದ್ದಾರೆ ಅಂತಂದರೆ, ಯಾವುದೋ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ತಪ್ಪುಗಳಾದಾಗೂ ಸಹ, ನಾನು ತಪ್ಪಂತ ಹೇಳ್ತೀನಿ, ಕ್ರೈಮ್ ಅಂತ ಹೇಳೋಕ್ಕೋಗಲ್ಲ. ಯಾಕೆ ಅಂತಂದರೆ ಮೊನ್ನೆ ತುಮಕೂರಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂಥ ಕಾಂತರಾಜು ಮತ್ತು ಇನ್ನು ಸಂಗಡಿಗರನ್ನ ಕರ್ಕೊಂಬಂದು ಅಲ್ಲಿ 3rd ಡಿಗ್ರಿನೋ 4th ಡಿಗ್ರಿನೋ 5th ಡಿಗ್ರಿನೋ ಕೊಟ್ಟು ಅವ್ರಿಗೆ ಹಿಂಸೆ ಕೊಟ್ಟು ಅವ್ನ ಕಾಂತರಾಜನ ಒಡೆದು ಸಾಯಿಸಾಕಿದ್ದಾರೆ. ಈಗ ಒಡೆದು ಸಾಯಿಸಾಕದ ಮೇಲೆ ಅಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ಯುಗಾದಿ ಹಬ್ಬ ಮತ್ತು ರಂಜಾನಿನ ಹಬ್ಬದಲ್ಲಿ 7 ಕೋಟಿ ಕನ್ನಡಿಗರು ತೊಡ್ಕೊಂಡಿದ್ದಾರೆ. ಗ್ಯಾಪಲ್ಲಿ ತುಮಕೂರು ಪೊಲೀಸರು ಕಾಂತರಾಜನ ಒಡೆದು ಸಾಯಿಸಾಕಿದ್ದಾರೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಇದು ತನಿಖೆ ಯಾರು ಮಾಡಬೇಕು ಅಂತ. ಯಾಕಂದ್ರೆ ಸಾಯಿಸಾಕಿರೋದು ಪೊಲೀಸವರು. ತನಿಖೆ ಯಾರು ಮಾಡಬೇಕು ಅಂತಂದರೆ, ಈಗ ಇವರು ಗೃಹ ಮಂತ್ರಿಗಳು, ಐ ಥಿಂಕ್ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರರು, ತುಮಕೂರಿಂದ ಗೆದ್ದು ಬಂದಿರೋವಂಥ ಪರಮೇಶ್ವರ್ ಅವರು CID ತನಿಖೆ ಕೊಟ್ಟಿದ್ದೀನಿ ಅಂತ. ಒಂದು ಕಾಂತರಾಜು ಪ್ರಕರಣವನ್ನು CID ತನಿಖೆ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಕರಣ ನಾವೆಲ್ಲ ತುಂಬ ಅದನ್ನು ಫಾಲೋಅಪ್ ಮಾಡಿಕೊಂಡು ಅದನ್ನು ಎಕ್ಸ್ಪೋಸ್ ಮಾಡ್ಕೊಂಡು ಬಂದಂಥದ್ದು, ಐ ಥಿಂಕ್ ಒನ್ಸ್ ಅಗೇನ್ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶನ ಈ ಒಂದು ಕ್ರೈಮ್ ಅಂತ ಏನಿದೆ, ಈ ಸಂದೇಶ್ ಮಾಡ್ತಾರಂಥದ್ದು. ಬಿಕಾಸ್ ಸಾಲು ಹೆಣ್ಣು ಮಕ್ಕಳು ಕಂಪ್ಲೇಂಟ್ಸು, ಅತ್ಯಾಚಾರ ಆಗಿದೆ, ವರ್ಷಾನುಗಟ್ಟಲೆ ಅತ್ಯಾಚಾರ ಆಗಿದೆ, ನಮ್ಮ ಹತ್ರ ಲೂಟಿ ಮಾಡಿದ್ದಾನೆ ಅಂತೇಳಿ. ಆಮೇಲೆ ಇದಕ್ಕಿಂತ ಮುಂಚೆ 2 ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿ ಅದನ್ನು ತ್ಯಾಪೆ ಹಾಕಿ ಮುಚ್ಚಾಕಿದ್ದಾರೆ ಅಂತಲೂ ಸಹ. ದಿಸ್ ಇಸ್ ವಾಟ್ ಬಿ ಎನ್ ಹಿಯರಿಂಗ್. ವೆರಿ ಸೀರಿಯಸ್ ಅಲಿಗೇಷನ್ಸ್, ಎಸ್ಪೆಷಲಿ ರೇಪ್ ಅಥವಾ ಅತ್ಯಾಚಾರ ಅನ್ನೋ ಒಂದು ಪ್ರಕರಣಗಳು ಈ ಸಂದೇಶನ ಮೇಲೆ ಈ ಹಿಂದೆ ರಿಜಿಸ್ಟರ್ ಆಗಿ ಅವುಗಳನ್ನೆಲ್ಲ ಕ್ಲೋಸ್ ಆಗಿದೆ. ಈಗ ಫ್ರೆಶ್ ಆಗಿ ನೆನ್ನೆ ಐ ಥಿಂಕ್ ಮಂಗಳೂರು ಪೊಲೀಸ್ ಸ್ಟೇಷನಲ್ಲಿ, ಮಂಗಳೂರು ಜುಡಿಷಿಯಲ್ ಲಿಮಿಟ್ಸಲ್ಲಿ ಒಂದು ಅತ್ಯಾಚಾರ ಪ್ರಕರಣ ರಿಜಿಸ್ಟರ್ ಆಗಿದೆ. ಇವರು ಗೃಹ ಮಂತ್ರಿಗಳು ಹೇಳಿದ್ದಾರೆ ಇದನ್ನು CID ತನಿಖೆ ಕೊಟ್ಟಿದ್ದೀನಿ ಅಂತ. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಪೊಲೀಸವ್ರು ಮಾಡಿರೋವಂಥ ಕೊಲೆಗಳನ್ನು, ಪೊಲೀಸವ್ರು ಮಾಡಿರೋವಂಥ ಅತ್ಯಾಚಾರಗಳನ್ನು, ಐ ಥಿಂಕ್ ಆರ್ಗನೈಸ್ ಕ್ರೈಮ್ಗಳನ್ನು ಅದೇ ಪೊಲೀಸ್ ಇಲಾಖೆಯಲ್ಲಿ ಒಂದು ಭಾಗ ಆಗಿರುವಂಥ CID ಕೊಟ್ಬಿಟ್ರೆ ಅವರೇನು ಅದಕ್ಕೆ ನ್ಯಾಯ ಕೊಡ್ತಾರಂತ ಏನಾದರೂ ಈಸ್ ದರ್ ಎನಿ ಪಾಸಿಬಿಲಿಟಿ ದಟ್ ಕರ್ನಾಟಕದಲ್ಲಿ ಈ ಪೊಲೀಸ್ ಇಲಾಖೆಯವರು CID ತನಿಖೆ ಮುಖಾಂತರ, CID ಅವರು ನಿಜವಾಗ್ಲೂ ವಿಕ್ಟಿಮ್ ಆಗಿರುವಂಥ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಆ CIDನಲ್ಲಿರುವಂಥ ಪೊಲೀಸರು ಇದೇ ಪೊಲೀಸ್ ಇಲಾಖೆನವರು, ಪೊಲೀಸರು ಮಾಡಿರೋಂಥ ತುಮಕೂರಲ್ಲಿ ಪೊಲೀಸರೇ ಮಾಡಿರೋವಂಥ ಕೊಲೆ ಕಾಂತರಾಜಂದು, ಆಮೇಲೆ ಪೊಲೀಸ್ ಇಲಾಖೆಯಲ್ಲ ಇನ್ಸ್ಪೆಕ್ಟರ್ ಮಾಡಿರುವಂಥ ಸಂದೇಶ್, ಓಕೆ, ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಪ್ರಕರಣವನ್ನು CID ಕೊಟ್ಟರೆ, ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಐ ಥಿಂಕ್ ಕರ್ನಾಟಕದ 7 ಕೋಟಿ ಕನ್ನಡಿಗರು ಯಾರು ನಮ್ಮ ಟ್ರೂ ಲೈಸ್ ನ್ಯೂಸ್ ನೋಡ್ತಾ ಇದ್ದಾರೆ, ಖಂಡಿತವಾಗಿ ದಯಮಾಡಿ ಕಮೆಂಟ್ ಮಾಡಿ. ನಿಜವಾಗಲೂ ಈ ಒಂದು ನಡೆ ಏನಿದೆ ಒಂದು ಖಂಡಿಸಬೇಕಾಗಿತ್ತು. ಈ ರೀತಿ ನಡೆಗಳು ಕರ್ನಾಟಕದಲ್ಲಿ ಪ್ರತಿದಿನ ಕಳೆದ 6 ತಿಂಗಳಿಂದ ಬರ್ತಾ ಇದೆ. ಒಂದು ಖಡಕ್ ವಾರ್ನಿಂಗೇ ಆಗಿರ್ಬೋದು, ಪರಮೇಶ್ವರು ಅಥವಾ CM ಆಗಿರ್ಬೋದು, ಅಥವಾ ಸೋಕಾಲ್ಡ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀನೋ ಅಂತೇಳೋ ಡೆಪ್ಯೂಟಿ CM DK ಶಿವಕುಮಾರೇ ಆಗಿರ್ಬೋದು, ಒಂದು ಖಡಕ್ ವಾರ್ನಿಂಗ್ ಯಾರಿಗೂ ಕೊಟ್ಟಿಲ್ಲ. ಇದರಿಂದ ಅರ್ಥ ಆಗುತ್ತೆ ಈ ಒಂದು ಆಡಳಿತ ಆಗಿರ್ಬೋದು, ಕಾಂಗ್ರೆಸ್ ಆಡಳಿತ ಆಗಿರ್ಬೋದು, ಅಥವಾ ಈ ಡಕಾಯಿತಿ ಮಾಡೋವಂಥ ಪೊಲೀಸ್ ಆರ್ ದೇರ್ ಇನ್ ಹ್ಯಾಂಡ್ ಇನ್ ಗ್ಲೌವ್. ಅಂದರೆ ಸರ್ಕಾರ ಆಡಳಿತ ಇವರಿಗೆ ಸಪೋರ್ಟ್ ಇರೋದ್ರಿಂದ ಇಷ್ಟೆಲ್ಲ ಹುಚ್ಚಾಟ ಮೆರಿತಾ ಇದ್ದಾರೆ. ಯಾರೂ ಕೂಡ ಒಂದು ಕರೆಕ್ಟ್ ವಾರ್ನಿಂಗ್ ಕೊಟ್ಟಿಲ್ಲ. ಆಗಿರೋ ಅನಾಹುತಗಳನ್ನು ಅದೇ ಪೊಲೀಸ್ ಇಲಾಖೆ ಕೈಲಿ ಒಂದು CID ಕೈಲಿ ತನಿಖೆ ಮಾಡಿಸ್ತೀನಿ ಅಂತ ಒಂದು ಡೈಲಾಗ್ ಹೊಡೆದ್ಬಿಟ್ಟು ಒಂದು ಆದೇಶ ಮಾಡಿಬಿಟ್ರೆ ಖಂಡಿತವಾಗಿ ತುಮಕೂರಿನ ಕಾಂತರಾಜು ಪ್ರಕರಣಕ್ಕಾಗಿರ್ಬೋದು ನ್ಯಾಯ ಸಿಗಲ್ಲ ಅಂತ ನಮ್ಮ ಒಂದು ನಂಬಿಕೆ. ಜೊತೆಯಲ್ಲಿ ಈ ಸಂದೇಶನ ಈ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ PG ಇವನ ಅತ್ಯಾಚಾರ ಪ್ರಕರಣಗಳನ್ನು CID ಕೊಟ್ಟು ಏನೋ ದೊಡ್ಡ ಸಾಧನೆ ಮಾಡ್ತಾರ ಥರ ಇವರು ಮಾಡ್ತಾ ಇದ್ದಾರೆ ಅಂತಂದರೆ, ಖಂಡಿತವಾಗಿ 2 CIDಗೆ ಹೋಗಿರೋ ಪ್ರಕರಣಗಳಲ್ಲೂ ಕೂಡ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ನೀವು ಕೇಳ್ಬೋದು, ಪ್ರಜ್ವಲ್ ರೇವಣ್ಣ ಅವ್ರದ್ದು CID ತನಿಖೆ ಮಾಡಿದ್ದು ನ್ಯಾಯ ಸಿಗ್ತಲ್ಲ ಅಂತ. ಪ್ರಜ್ವಲ್ ರೇವಣ್ಣಂಗೆ ಏನಕ್ಕೆ ಅಂದರೆ ಪೊಲಿಟಿಕಲಿ ಅಪೋನೆಂಟ್ಸ್ ಆಗಿದ್ದರು. ಕುಮಾರಸ್ವಾಮಿ ಅವರ ಕುಟುಂಬ ಏನಿದೆ, ದಿಸ್ ಇಸ್ ಪೊಲಿಟಿಕಲಿ ಅಪೋನೆಂಟ್ ಟು ದ ಕಾಂಗ್ರೆಸ್ ಲೀಡರ್ಸ್. ಹಾಗಾಗಿ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ರು.
ಇಲ್ಲಿ ಸಂದೇಶ್ ಪ್ರಕರಣದೇ ಆಗಿರಲಿ, ಸರ್ಕಾರ ಇಂಟ್ರೆಸ್ಟ್ ತೊಗೊಳಕ್ಕೆ ಏನಿದೆ, ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಕಾಂತರಾಜು ಪ್ರಕರಣದೇ ಆಗಿರ್ಬೋದು, ಸರ್ಕಾರ ಇಂಟ್ರೆಸ್ಟ್ ತೊಗೊಂಡು ಮಾಡೋವಂಥ ಅವಶ್ಯಕತೆ ಏನಿದೆ? ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿದ್ದು ಖಂಡಿತವಾಗಿ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಅಂತ ಐ ಥಿಂಕ್ ಅತ್ಯಾಚಾರ ಪ್ರಕರಣಗಳಲ್ಲಿ ಶಿಕ್ಷೆ ಆಗಬೇಕು, ಅದನ್ನು ಸರ್ಕಾರ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಮಾಡಿದ್ದಾರೆ. ಬಟ್ ಅಲ್ಲಿ ಆಗಿರುವಂಥ ವಿಚಾರಕ್ಕೂ ಇಲ್ಲಿ ನಡೆದಿರೋಂಥ ವಿಚಾರಕ್ಕೂ ನ್ಯಾಯ ಸಿಗುತ್ತೆ ಅಂದರೆ ಖಂಡಿತವಾಗಿ CID ತನಿಖೆಯಲ್ಲಿ ಇವೆರಡೂ ಪ್ರಕರಣಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಈಗ ನೋಡಿದ್ರಲ್ಲ, SIT ಫಾರ್ಮೇಷನ್ ಮಾಡಿದ್ರು ಧರ್ಮಸ್ಥಳದ ಪ್ರಕರಣದಲ್ಲಿ, ಎಲ್ಲೋಗಿ ನಿಂತ್ಕೊಂತು, ಅಡ್ರೆಸ್ಸೇ ಇಲ್ಲ. ಆ ಮಟ್ಟಕ್ಕೆ ಇವತ್ತು SIT ಮಾಡಿನೇ ಅಡ್ರೆಸ್ ಇಲ್ಲ ಅಂತಂದರೆ ಖಂಡಿತವಾಗಿ ಈ ಸಂದೇಶ್ ಪ್ರಕರಣ ಆಗಿರ್ಬೋದು ಅಥವಾ ತುಮಕೂರಿನ ಕಾಂತರಾಜು ಪ್ರಕರಣ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಖಂಡಿತವಾಗಿ ನೈತಿಕತೆ ಇದ್ದರೆ ನಿಮಗೆ ನಿಮ್ಮ ಅಧಿಕಾರಿಗಳು ಮಾಡಿರೋದಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ನಿಮಗೆ ಮನಸ್ಸಲ್ಲಿದ್ದರೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿರುವಂಥ ಪ್ರಜೆಗಳಿಗೆ, ಅದು ಮೂಡುಬಿದಿರೆಯ ಸಂದೇಶ್ ಪ್ರಕರಣ ಆಗಿರ್ಬೋದು ಅಥವಾ ತುಮಕೂರಿನ ಕಾಂತರಾಜು ತೀರ್ಕೊಂಡಂಥ ಪ್ರಕರಣ ಆಗಿರ್ಬೋದು, ಎರಡೂ ಪ್ರಕರಣಗಳನ್ನು CIDಯಿಂದ CBI ಕೊಟ್ಟು, ಯಾಕೆ CBI ತನಿಖೆ ಮಾಡಲಿ ಬಿಡಿ, ವಾಟ್ಸ್ ರಾಂಗ್ ಇನ್ ದಟ್? ನಿಜವಾಗ್ಲೂ ಅಹಿಂದ ಅಂತ ಹೇಳ್ಕೊಳೋ ಅಂತ ಸಿದ್ದರಾಮಯ್ಯನವರೇ, ನೀವು ನಿಜವಾಗ್ಲೂ ಅಹಿಂದದ ಬಗ್ಗೆ ನಿಜವಾಗ್ಲೂ ನೀವು ಹೇಳ್ತಾರಂಥ ಅಹಿಂದ ನಿಮ್ಮಲ್ಲಿ ಒಂದು ನೈತಿಕತೆ ಇದ್ದರೆ ನೀವು ಮುಖವಾಡ ಹಾಕ್ಕೊಂಡಿಲ್ಲ, ನಾನೊಬ್ಬ ನೈಜ ರಾಜಕಾರಣಿ, ನಾನು ಮುಖವಾಡ ಹಾಕ್ಕೊಂಡಿಲ್ಲ ಅಹಿಂದದು, ಅಥವಾ ಅಹಿಂದ ಅಂತ ಮುಖವಾಡ ಹಾಕ್ಕೊಂಡು ನಾನು ನ್ಯಾಯ ಕೊಡ್ತೀನಿ ಅನ್ನೋ ನಿಜವಾಗಿದ್ದರೆ ಖಂಡಿತವಾಗಿ ಎರಡೂ ಪ್ರಕರಣಗಳನ್ನು CBIಗೆ ಹ್ಯಾಂಡ್ ಓವರ್ ಮಾಡಬೇಕು. ಯು ಶುಡ್ ಗೆಟ್ ದಿಸ್ ಇನ್ವೆಸ್ಟಿಗೇಟೆಡ್ ಬೈ CBI. ಯಾವ ಮೆರಿಟ್ ಇಲ್ಲ ಇದರಲ್ಲಿ, ಕಂಪ್ಲೀಟ್ಲಿ ಮೆರಿಟ್ ಆಗಿದೆ. ದಿಸ್ ಇಸ್ ಅ ಮೆರಿಟ್ ಕೇಸ್ ಎಲಿಜಿಬಲ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ CBI. ಯಾಕೆ ಅಂತಂದರೆ ಇವನು ಸಂದೇಶನ ಮೇಲೆ ದಿಸ್ ಇಸ್ ನಾಟ್ ಅ ಫಸ್ಟ್ ಪ್ರಕರಣ ಅಲ್ಲ, ಇದು ಸಾಕಷ್ಟು ಪ್ರಕರಣಗಳಿದೆ. ಅವನ ಉಚ್ಚಾಟವನ್ನು ಎವಿಡೆನ್ಸಲ್ಲಾಗಿ ಇಡೀ ಕರ್ನಾಟಕ ನೋಡಿದೆ. ಇಂಥ ಪ್ರಕರಣವನ್ನು CID ತನಿಖೆ ಮಾಡಿ ನ್ಯಾಯ ಕೊಡಿಸುತ್ತೆ ಅಂದರೆ ಖಂಡಿತವಾಗಿ ಇದನ್ನು ನಾವು ಯಾರೂ ಕೂಡ ಒಪ್ಪೋದಿಲ್ಲ. ದಿಸ್ ಹ್ಯಾಸ್ ಟು ಬಿ ಹ್ಯಾಂಡೆಡ್ ಓವರ್. ಸಂದೇಶನ ಪ್ರಕರಣವನ್ನು ಸಹ CBIಗೆ ಕೊಡಬೇಕು. ಜೊತೆಯಲ್ಲಿ ತುಮಕೂರಲ್ಲಿ ಪಾಪ ಹಬ್ಬದ ದಿವಸ ಏನೋ ಒಂದು ಸಣ್ಣ ಪುಟ್ಟ ಇಸ್ಪಿಟ್ ಆಡ್ಕೊತಾ ಇದನ್ನು ಕರ್ಕೊಂಬಂದು ಯಾವುದಾದ್ರೂ ಒಂದು ಚೋಟ ಮೋಟ ಏನಿದೆ ಒಂದು ಪೆಟಿ ಕೇಸ್ ಹಾಕಿ ಏನು ಪ್ರೊಡ್ಯೂಸ್ ಮಾಡಿ ಮನೆಗೆ ಕಳಿಸ್ಬೋದಾಗಿತ್ತು. ಅವನಿಗೆ ಕರ್ಕೊಂಬಂದು ಚೆನ್ನಾಗಿ ಬಡಿದು ಸಾಯಿಸಾಕಿದ್ದಾರೆ. ದಿಸ್ ಇಸ್ ಅ ಕ್ಲಿಯರ್ ಕೇಸ್ ಆಫ್ ಹೋಮಿಸೈಡ್. ಗೊತ್ತಿದ್ದು ಮಾಡಿರೋ ಅಂಥ ಒಂದು ಕೊಲೆ ಬಿಟ್ಟರೆ ಬರೀ ಏನೂ ಅಲ್ಲ ತುಮಕೂರಿನ ಕಾಂತರಾಜ್ ಪ್ರಕರಣ. ಈ ಎರಡೂ ಪ್ರಕರಣ, ಸಂದೇಶ್ ಪ್ರಕರಣ ಆಗಿರ್ಬೋದು, ಇನ್ಸ್ಪೆಕ್ಟರ್ ಸಂದೇಶ್ ಪ್ರಕರಣ ಆಗಿರ್ಬೋದು, ಕಾಂತರಾಜು ಪ್ರಕರಣ ಆಗಿರ್ಬೋದು, ಎರಡೂ ಪ್ರಕರಣಗಳು CBIನಲ್ಲಿ ತನಿಖೆ ಆದರೆ ಖಂಡಿತವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ಲೀಡ್ರು ಅಂತ ನಾವೆಲ್ಲ ಒಪ್ಕೊಳ್ತೀವಿ. ಅಥವಾ ಮುಖವಾಡ ಹಾಕ್ಕೊಂಡು ಜನರಿಗೆ ನೀವು ಮುಖವಾಡ ಹಾಕ್ಕೊಂಡ್ರು ಅಂತ ಸಿದ್ದರಾಮಯ್ಯ ಆಗಿದ್ದಾರೆ ಖಂಡಿತವಾಗಿ CIDಯಲ್ಲಿ ತನಿಖೆ ಮಾಡಿದ್ದನ್ನು ಮುಚ್ಚಾಕ್ತೀರಂತ ಈ ಮೂಲಕ ಹೇಳುತ್ತಾ, ಈ ಹಿಂದೆನೂ ಅಷ್ಟೇ ಸಾಕಷ್ಟು ಪ್ರಕರಣಗಳನ್ನು ಮುಚ್ಚಾಕಿದ್ದೀರ. ಕಾರಣ ಯಾಕೆ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ಜನರ ಪರವಾಗಿದೆ, ನೀವು ಯಾರಿಗೋ ಸಪೋರ್ಟ್ ಮಾಡಬೇಕು, ಅಧಿಕಾರಿಗಳನ್ನು ಪ್ರೊಟೆಕ್ಟ್ ಮಾಡಬೇಕು ಅಂದಾಗ ಖಂಡಿತವಾಗಿ ಅದಕ್ಕೆ ನ್ಯಾಯ ಸಿಗಲ್ಲ ಅಂತ. ಅದು ಮೂಡುಬಿದಿರೆಯ ಸಂದೇಶ್ ಕೇಸ್ ಆಗಿರ್ಬೋದು ಅಥವಾ ತುಮಕೂರಿನ ಕಾಂತರಾಜು ಕೇಸ್ ಆಗಿರ್ಬೋದು, ಬೋತ್ ಕೇಸ್ ಆರ್ ಎಲಿಜಿಬಲ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ CBI. ವಾಟ್ ಸ್ಟಾಪ್ಸ್ ಇಟ್? ಯಾಕೆ ಆಗಬಾರ್ದು ಅನ್ನೋ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುತ್ತಾ, ವಿ ನೀಡ್ CBI ಇನ್ವೆಸ್ಟಿಗೇಷನ್ ಆ್ಯಂಡ್ ದೇ ಶುಡ್ ಬಿ ಪನಿಷ್ಡ್. ಕರ್ನಾಟಕದಲ್ಲಿ ಒಂದು ಪನಿಷ್ಮೆಂಟ್ ಆಗಿಲ್ಲ ಪೊಲೀಸವ್ರಿಗೆ. ಸಾಲು ಹೋದ ವರ್ಷ 88 ಪ್ರಕರಣಗಳು ರಿಜಿಸ್ಟರ್ ಆಗಿದೆ ಪೊಲೀಸವ್ರ ಮೇಲೆ. ಸುಮಾರು 300ಕ್ಕೂ ಹೆಚ್ಚು ಸಸ್ಪೆನ್ಷನ್ಸ್ ಆಗಿದೆ. ಒಬ್ಬನಿಗೆ ಶಿಕ್ಷೆ ಆಗಿಲ್ಲ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಒಬ್ಬನಿಗೆ ಶಿಕ್ಷೆ ಆದರೆ, ಅತ್ಯಾಚಾರ ಪ್ರಕರಣ ಆಗಿರ್ಬೋದು ಮೂಡುಬಿದಿರೆದು, CBI ಕೈಯಲ್ಲಿ ತನಿಖೆ ಮಾಡಿ ಅವನಿಗೆ ಶಿಕ್ಷೆ ಆದರೆ, ಈ ಕೊಲೆಗೆ ಶಿಕ್ಷೆ ಆದರೆ ಖಂಡಿತವಾಗಿ ಪೊಲೀಸವ್ರ ಮೇಲೆ ಒಂದು ಜವಾಬ್ದಾರಿ ಇರ್ತದೆ, ಒಂದು ಪ್ರೆಷರ್ ಇರ್ತದೆ. ಅವ್ರನ್ನೂ ಕೂಡ ಜೈಲಿಗೆ ಕಳಿಸಿದ್ರಿ ತಪ್ಪು ಮಾಡಿದ್ದಕ್ಕೆ ಅನ್ನೋ ಒಂದು ಉದಾಹರಣೆ ಸೆಟ್ ಆಗುತ್ತೆ. ಅದನ್ನು ಮಾಡಬೇಕಾದಂಥ ಮುಖ್ಯಮಂತ್ರಿಯವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಮುಖವಾಡ ಹಾಕ್ಕೊಂಡಿದ್ರೆ ಖಂಡಿತವಾಗಿ ಮಾಡಲ್ಲ. ನಿಜವಾಗ್ಲೂ ನೈಜ ರಾಜಕಾರಣಿಗಳಾಗಿದ್ರೆ ಮಾಡ್ತಾರೆ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ವಿ ಆಲ್ವೇಸ್ ವಾಯ್ಸ್. ನೋಡಿ, ಮೂಡುಬಿದಿರೆ ಪ್ರಕರಣ ಆಗಿರ್ಬೋದು, ತುಮಕೂರು ಪ್ರಕರಣ ಆಗಿರ್ಬೋದು, ನಮ್ಮ ಟ್ರೂ ಲೈಫ್ ನ್ಯೂಸ್ ನಿಮ್ಮ ಜೊತೆಲಿ ನಿಂತ್ಕೊಂಡಿದೆ. ನೇರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ. CID ಬೇಡ, CBI ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳುತ್ತಾ, ಖಂಡಿತವಾಗಿ ವಿ ಸ್ಟ್ಯಾಂಡ್ ವಿತ್ ದ ಪಬ್ಲಿಕ್. ನೊಂದವರ ಕುಟುಂಬಗಳ ಜೊತೆ ನಮ್ಮ ನ್ಯೂಸ್ ಚಾನೆಲ್ ಇರುತ್ತೆ, ನಾವಿರ್ತೀವಿ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ನೋಡೋಣ CIDನ CBIಯ. ಥ್ಯಾಂಕ್ ಯು.